ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅಪ್ಪ. ಯಾಕ್ರಿ? ಯಾರೋ ಕರೆದಾಗಾಯ್ತು ರಾಜಿ. 12:25 ಇಷ್ಟೊತ್ತಲ್ಲಿ ಯಾರೇ ಕರೀತಾರೆ? ಅದೇ ನನಗೆ ಆಶ್ಚರ್ಯ ಆಗ್ತಿದೆ. ಅಪ್ಪ ಅಂತ ಕರೆದಾಗಾಯ್ತು. ನೀವು 3 ಹೊತ್ತು ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಲ್ವಾ, ಅದಕ್ಕೆ ಹಕ್ಕನ್ಸ್ಬಿದ್ದಿದೆ. ಮಲ್ಕೊಳ್ಳಿ. ಕನ್ಸ? ಥ್ಯಾಂಕ್ಸ್ ಅಪ್ಪ. ನನ್ಗೆ ಯಾವ ಕನ್ಸು ಬಿದ್ದಿಲ್ಲ. ಅಪ್ಪ ಅಂತ ಕರೆದಾಗಾಯ್ತು, ಅದು ನಿಜ. ರಾಜಿ, ನೀನ್ ಮಲ್ಕೋ. ಅಪ್ಪ ಯಾಕೆ ಎದ್ದು ಬಂದರು? ನಾನು ಕನ್ಸಲ್ಲಿ ಸಂತೋಷದಿಂದ ಕಿರ್ಚಾಡ್ತಿದ್ದೆ, ಕೂಗಾಡ್ತಿದ್ದೆ. ಅದಕ್ಕೆ ಬಂದಿರಬೇಕಾ? ನಾನು ನಿದ್ದೆ ಮಾಡಿರೋರ ಥರ ಆ್ಯಕ್ಟ್ ಮಾಡದೆ ಹೋಗಿದ್ದಿದ್ರೆ ಸಿಗಾಕೊಳ್ತಿದ್ದೆ. ನಾನು ಕಂಡು ಕನಸು ನಿಜ ಆಗ್ಬಿಟ್ರೆ ನಾನು ಎಷ್ಟು ಖುಷಿಯಾಗಿರ್ತೀನಿ. ಇಲ್ಲ, ಯಾರೋ ಕರೆದಾಗಾಯ್ತು. ಅಪ್ಪನಿಗೂ ಹೀಗೆ ಆಗ್ತಾ ಇತ್ತಂತೆ. ಇದು ಯಾವುದರ ಸೂಚನೆ? ಹೊರಡೋದಕ್ಕೆ ರೆಡಿ ಆಗುವಂತಾನ? ಯಾರಿಗ್ ಗೊತ್ತು. ಯಾವುದಕ್ಕೂ ನನ್ನ ಕರ್ತವ್ಯಗಳನ್ನು ಮಾಡಿ ಮುಗಿಸ್ಬೇಕು. ಲಕ್ಕಿಗೆ ಕೆಲಸ ಅಂತೂ ಸಿಕ್ತು, ಅವನಿಗೊಂದು ಮದುವೆ ಮಾಡಿ ಮುಗಿಸ್ಬೇಕು. ಆಮೇಲೆ ನಿರಾಳ. ಯಾವಾಗ ಕರೆದ್ರೂ ಎದ್ದು ಹೊರಟೋಗ್ಬಿಡ್ಬೋದು. ಹೌದು, ಮದುವೆ ಮಾಡಬೇಕು. ತಗೊಳ್ಳಿ. ಏನ್ ಚಿಂತೆ? ಏನೂ ಇಲ್ಲ. ನೀರು ಕೊಟ್ಟು ಮಲ್ಕೊಳ್ಳಿ. ಶಿವಮೊಗ್ಗ ಟ್ರೈನ್ ಕೂಡ ಹೋಗಾಯ್ತು. ಟ್ರೈನ್ ಶಬ್ದನೇ ಕೇಳಿಸ್ಲಿಲ್ವೇ? ರಾತ್ರಿ ಖುಷಿಯಾಗಿ ಮಲ್ಕೊಂಡಿದ್ದಲ್ಲ, ಬೆಳಕಾದ್ರೂ ಕೂಡ ನಿನ್ಗೆ ಸೌಂಡೇ ಕೇಳಿಸ್ಲಿಲ್ಲ ಕಿವಿಗೆ. ಸರಿ, ನಿಮಿಷ ಇರ. ಸರಿ, ನೀನೇನು ಇಷ್ಟು ಬೇಗ ಎದ್ದು ರೆಡಿ ಆಗ್ಬಿಟ್ಟಿದೆ ಇವತ್ತು? ಅದೆಲ್ಲ ಈಗ ಹೇಳಕ್ಕಾಗಲ್ಲ, ಫಸ್ಟ್ ಹೋಗಿ ಸ್ನಾನ ಮಾಡ್ಬಿಟ್ ಬಾ. ಹಾಲು ತಂದ್ಯಾ? ಓ, ಬೆಡ್ ಕಾಫಿ ಮಾಡ್ಕೊಟ್ಬಿಡು, ಕುಡಿದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು. ಬೆಡ್ ಕಾಫಿ ಗಿಡ್ ಕಾಫಿ ಏನೂ ಇಲ್ಲ, ಏನಿದ್ರು ಸ್ನಾನ ಆದ್ಮೇಲೆ ಇವತ್ತು ಹೋಗು. ನಿನ್ನೆನೆ ಎಲ್ಲ ಆಗೋಯ್ತಲ್ಲ, ಇವತ್ತೇನು ವಿಶೇಷ? ಅಪ್ಪ ನಮಗ್ ದಿನಕ್ಕೊಂದ್ ವಿಶೇಷ, ಸಂಭ್ರಮ ಪಡೋರ್ಗೆ ಕ್ಷಣಕ್ಕೊಂದ್ ವಿಶೇಷ.
ನೋಡಲಿ ಅಮ್ಮ ಶೇಮ್ ಅಂತಿದ್ದಾಳೆ ನಿಂಗೆ. ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಬಾ, ಆಮೇಲೆ ಎಲ್ಲ ಹೇಳ್ತೀನಿ. ಕುಸುಮ, ನೋ ಶೇಮ್. ಇವತ್ತೊಂದು ದಿವಸ ನಿನ್ನ ಮಗಳು ಬೇಗ ಇದ್ದಿದ್ದಲ್ಲ ಅಷ್ಟೇ, ಅದಕ್ಕೆ ಶೇಮ್. ಉಪ್ಪಿಟ್ಟ? ಇವತ್ತು ಶುಕ್ರವಾರ ಅಲ್ವಾ ಬಾಬಾ? ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ಶುಕ್ರವಾರ ಅಂದ್ರೆ ಉಪ್ಪಿಟ್ಟು, ಶುಗರ್ಲೆಸ್ ಟೀ, ಶುಗರ್ಲೆಸ್ ಕಾಫಿ. ಅದನ್ಯಾಕೆ ಒಳ್ಳೆ ಶಿಕ್ಷೆ ಅನ್ನೋ ಥರ ಹೇಳ್ತಾ ಇದೆಯಾ? ಆರೋಗ್ಯಕ್ಕೆ ಒಳ್ಳೇದಲ್ವಾ? ಹೌದೌದು, ಉಪ್ಪಿಟ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಲಕ್ಷ್ಮಣ್, ನೀನು ಯಾಕೆ ಇನ್ನೂ ರೆಡಿ ಆಗಿಲ್ಲ? ನಾನು ರೆಡಿಯಪ್ಪ. ನಾಳೆಯಿಂದ ಆಫೀಸಿಗೆ ಹೋಗೋದಕ್ಕೆ ರೆಡಿಯಾಗಿ ಬ್ರೇಕ್ಫಾಸ್ಟಿಗೆ ಬರಬೇಕು. ಜೀವನದಲ್ಲಿ ಶಿಸ್ತು ಬೆಳೆಸ್ಕೋಬೇಕು. ಅದರಲ್ಲೂ ಲಾಯರ್ ಆದವರು ಟೈಮ್ ಮೇಂಟೈನ್ ಮಾಡಬೇಕು. ಸರಿಯಪ್ಪ.